ನಾಡಿನ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಿಮಗಾಗಿ ಒಂದು ಹೊಸ ಸಂಚಿಕೆ. ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದ್ರೆ ನಿಮಗಾಗಿ ಒಂದು ಹೊಸ ಸಂಚಿಕೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಕಾರಗಳು, ಮೈಕ್ರೋ ಎಕನಾಮಿಕ್ಸ್ ಮೀನಿಂಗ್, ಡೆಫಿನೇಷನ್ಸ್ ಅಂಡ್ ಟೈಪ್ಸ್. ಸೂಕ್ಷ್ಮ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಮೈಕ್ರೋ ಎಂಬ ಪದದ ಪರ್ಯಾಯವಾಗಿದೆ. ಮೈಕ್ರೋ ಎಂಬ ಪದವು ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಮೈಕ್ರೋಸ್ ಎಂದರೆ ಚಿಕ್ಕದು ಅಥವಾ ಸಣ್ಣದು ಅಥವಾ ದಶಲಕ್ಷ ಒಂದು ಭಾಗ ಎಂದರ್ಥವಾಗುತ್ತದೆ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥವ್ಯವಸ್ಥೆಯ ಒಂದು ಘಟಕ ಅಥವಾ ಭಾಗದ ಅಧ್ಯಯನವಾಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದನಾಕಾರ, ಒಂದು ಉದ್ಯಮ ಘಟಕ, ವೈಯಕ್ತಿಕ ಬೆಲೆಗಳು, ನಿರ್ದಿಷ್ಟ ಸರಕು, ಹೀಗೆ ಆರ್ಥಿಕ ವ್ಯವಸ್ಥೆಯ ಸಣ್ಣ ಸಣ್ಣ ಘಟಕ ಅಥವಾ ವಿಭಾಗಗಳನ್ನ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ. ಆರ್ಥಿಕತೆಯನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡುವುದನ್ನ ಕೂಡ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀಬಹುದು. ಹಾಗಾಗಿ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಉದ್ಯಮದ ಬಗ್ಗೆ, ಅಥವಾ ಒಬ್ಬ ಅನುಭೋಗಿಯ ಬಗ್ಗೆ, ಒಬ್ಬ ಉತ್ಪಾದನಾಕಾರನ ಬಗ್ಗೆ, ಒಂದು ಉದ್ಯಮ ಘಟಕದ ಬಗ್ಗೆ ಅಧ್ಯಯನ ಮಾಡುತ್ತೆ ಅನ್ನೋದನ್ನ ಇಲ್ಲಿ, ಜೊತೆಗೆ ನಿರ್ದಿಷ್ಟ ಸರಕುವಿನ ಬಗ್ಗೆ ಅಧ್ಯಯನ ಮಾಡುತ್ತೆ. ಅದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿಬಹುದು. ಹಾಗಾಗಿ ಸೂಕ್ಷ್ಮ ಅಂತಕ್ಕಂಥದ್ದು ಈ ಕನ್ನಡ ಪದ ಆಂಗ್ಲ ಭಾಷೆಯ ಮೈಕ್ರೋ ಎಂಬ ಪದ ಪರ್ಯಾಯವಾಗಿ ಮೈಕ್ರೋ ಎಂಬ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ ನಿಂದ ಪಡೆದುಕೊಂಡಿವೆ. ಮೈಕ್ರೋಸ್ ಎಂದರೆ ಚಿಕ್ಕದು, ಸಣ್ಣದು ಎಂದರ್ಥ. ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ, ಪ್ರೊಫೆಸರ್ ಮ್ಯಾಕೋನೆಲ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಆರ್ಥಿಕ ಘಟಕಗಳ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಖ್ಯೆಗಳನ್ನ ನೋಡೋಣ. ಪ್ರೊಫೆಸರ್ ಮ್ಯಾಕೋನೆಲ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವೆಲ್ಲ ವ್ಯಾಖ್ಯೆಗಳನ್ನ ಒಳಗೊಂಡಿದೆ? ಪ್ರೊಫೆಸರ್ ಮ್ಯಾಕೋನೆಲ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಆರ್ಥಿಕ ಘಟಕಗಳ ಅಧ್ಯಯನ ಹಾಗೂ ಈ ವೈಯಕ್ತಿಕ ಘಟಕಗಳ ನಡವಳಿಕೆಯ ವಿವರವಾದ ಪರಿಗಣನೆಯಾಗಿದೆ. ಅಂದ್ರೆ ಇಲ್ಲಿ ಮ್ಯಾಕೋನೆಲ್ ಅವರು ಹೇಳುವಾಗೆ ನಿರ್ದಿಷ್ಟ ಆರ್ಥಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡಲಾಗತ್ತೆ, ಮತ್ತೆ ವೈಯಕ್ತಿಕ ಘಟಕಗಳಲ್ಲಿ ಇರುವಂತಹ ನಡವಳಿಕೆಯನ್ನ ವಿವರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಒಂದು ವ್ಯಾಖ್ಯಾನ ಇದಾಗಿದೆ ಅನ್ನೋದನ್ನ ಪ್ರೊಫೆಸರ್ ಮ್ಯಾಕೋನೆಲ್ ಅವರು ತಮ್ಮ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಶಪೀರೋ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಣ್ಣ ಭಾಗಗಳೊಂದಿಗೆ ವ್ಯವಹರಿಸುತ್ತದೆ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನಾಗಿರುತ್ತೆ ಅಂದ್ರೆ ಇಡೀ ಆರ್ಥಿಕತೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಅವುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅನ್ನೋದನ್ನ ಶಪೀರೋರವರು ತಮ್ಮ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇನ್ನೊಂದು ವ್ಯಾಖ್ಯೆ ಪ್ರೊಫೆಸರ್ ಕೆ.ಇ. ಬೋಲ್ಡಿಂಗ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಉದ್ಯಮಗಳ, ನಿರ್ದಿಷ್ಟ ಕುಟುಂಬಗಳ, ವೈಯಕ್ತಿಕ ಬೆಲೆಗಳ, ವೇತನಗಳ, ಆದಾಯಗಳ, ನಿರ್ದಿಷ್ಟ ಕೈಗಾರಿಕೆಗಳ, ನಿರ್ದಿಷ್ಟ ಸರಕುಗಳ ಅಧ್ಯಯನವಾಗಿದೆ ಅನ್ನೋದನ್ನ ಹೇಳಬಹುದು. ಪ್ರೊಫೆಸರ್ ಕೆ.ಇ. ಬೋಲ್ಡಿಂಗ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ನಿರ್ದಿಷ್ಟ ಉದ್ಯಮಗಳ, ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ಯಮಗಳ ಬಗ್ಗೆನೇ ಮಾತ್ರ ಇದು ಅಧ್ಯಯನ ಮಾಡುತ್ತೆ. ಕುಟುಂಬಗಳ ಬಗ್ಗೆ, ವೇತನಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಹೀಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಒಂದು ಅಥವಾ ಕೆಲವು ಘಟಕಗಳನ್ನ ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತದೆ. ಇದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೀಬಹುದು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಆದಾಯ, ವೈಯಕ್ತಿಕ ಅನುಭೋಗ, ವೈಯಕ್ತಿಕ ಉಳಿತಾಯ, ಹೂಡಿಕೆ ಮುಂತಾದ ಅಂಶಗಳನ್ನ ಪರಿಗಣಿಸುವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಗುರಿಯಾಗಿದೆ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಪ್ರತಿಯೊಂದು ಘಟಕದ ಕೂಲಂಕುಷ ಅಧ್ಯಯನವಾಗಿದೆ. ಒಂದು ವಸ್ತುವಿನ ಬೆಲೆ ಹೇಗೆ ನಿಗದಿಯಾಗುತ್ತದೆ, ಆದಾಯ, ವೇತನ ಹೇಗೆ ನಿಗದಿಯಾಗುತ್ತದೆ ಎಂಬುದನ್ನ ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇವುಗಳ ಜೊತೆಗೆ ಉದ್ಯಮ ಹೇಗೆ ವರ್ತಿಸುತ್ತದೆ ಮುಂತಾದ ವಿಚಾರವನ್ನ ಅದು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಅಥವಾ ಕೆಲವು ಘಟಕಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದು ವೈಯಕ್ತಿಕ ಅನುಭೋಗವಾಗಿರಬಹುದು, ವೈಯಕ್ತಿಕ ಅಂದ್ರೆ ಒಬ್ಬ ವ್ಯಕ್ತಿಯ ಅನುಭೋಗವಾಗಿರಬಹುದು,
ಒಬ್ಬದೇ ವೈಯಕ್ತಿಕ ಉಳಿತಾಯವಾಗಿರ್ಬೋದು ಅಥವಾ ಹೂಡಿಕೆ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಕ್ಕಂತ ಒಂದು ಅಂಶ ಯಾವುದಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕತೆಯನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಹೊಂದಿದೆ. ಅವುಗಳ ಜೊತೆಗೆ ಇಲ್ಲಿ ಒಂದು ವಸ್ತುವಿನ ಬೆಲೆ ಹೇಗೆ ನಿಗದಿಯಾಗುತ್ತದೆ, ಆದಾಯ ವೇತನ ಹೇಗೆ ನಿಗದಿಯಾಗುತ್ತವೆ, ಉದ್ಯಮ ಹೇಗೆ ವರ್ತಿಸುತ್ತದೆ ಎಂಬ ವಿಚಾರಗಳನ್ನ ಕೂಡ ಇದು ಪರಿಗಣನೆಗೆ ತೆಗೆದುಕೊಂಡು ಅಧ್ಯಯನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರವು ತನ್ನದೇ ಆದ ಒಂದು ಅರ್ಥವನ್ನ ಹೊಂದಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬಹುದು ನಾವು. ಹಾಗಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳು, ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರವು ಹಲವಾರು ರೀತಿಯ ಪ್ರಕಾರಗಳನ್ನ ಒಳಗೊಂಡಿದೆ. ಅವುಗಳನ್ನ ಈ ಕೆಳಗಿನಂತೆ ನಾವು ಅಧ್ಯಯನ ಮಾಡಬಹುದು. ಮೊದಲನೇ ಅಂಶ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ, ಮೈಕ್ರೋ ಸ್ಟ್ಯಾಟಿಸ್ಟಿಕ್ಸ್. ಒಂದು ನಿರ್ದಿಷ್ಟ ಕಾಲಮಾನದಲ್ಲಿ ಅಥವಾ ಸಮಯ ಬಿಂದುವಿನಲ್ಲಿ ವಿವಿಧ ಚಲಕಗಳ ನಡುವಿನ ಸಂಬಂಧದ ಅಧ್ಯಯನಕ್ಕೆ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ಕರೆಯಲಾಗುತ್ತೆ. ಅಂದ್ರೆ ಏನು? ಒಂದು ನಿರ್ದಿಷ್ಟ ಕಾಲಮಾನ ಅಥವಾ ಸಮಯ ಬಿಂದುವಿನಲ್ಲಿ ವಿವಿಧ ಚಲಕಗಳ ನಡುವಿನ ಸಂಬಂಧಗಳ ಅಧ್ಯಯನಕ್ಕೆ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ಕರೆಯಲಾಗುತ್ತೆ. ಈ ನಿರ್ದಿಷ್ಟ ಸಮಯ ಬಿಂದುವಿನಲ್ಲಿ ಸಮತೋಲನ ಹೇಗೆ ಏರ್ಪಡುತ್ತದೆ ಎಂಬುದನ್ನ ಈ ವಿಶ್ಲೇಷಣೆಯಲ್ಲಿ ಪರಿಗಣಿಸಲಾಗುತ್ತದೆ. ವಿವಿಧ ಚಲಕಗಳ ನಡುವೆ ಸಮತೋಲನ ಉಂಟು ಮಾಡುವ ಅಂಶಗಳನ್ನ ಮಾತ್ರ ಪರಿಗಣಿಸಲಾಗುತ್ತದೆ ಹೊರತು ಅವುಗಳಲ್ಲಾಗುವ ಬದಲಾವಣೆಗಳನ್ನ ಚರ್ಚಿಸಲಾಗುವುದಿಲ್ಲ. ಉದಾಹರಣೆಗೆ, ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಒತ್ತಡಗಳಿಂದ ಬೆಲೆ ನಿರ್ಧಾರವಾಗುವ ಬಗೆಯನ್ನ ಸ್ಥಿರಾತ್ಮಕ ಸೂಕ್ಷ್ಮ ಅರ್ಥಶಾಸ್ತ್ರ ಚರ್ಚಿಸುತ್ತದೆ ಹೊರತು ಬೇಡಿಕೆ ಮತ್ತು ಪೂರೈಕೆಗಳಲ್ಲಾಗುವಂತಹ ಬದಲಾವಣೆಗಳನ್ನ ಚರ್ಚಿಸುವುದಿಲ್ಲ. ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮತೋಲನದಲ್ಲಿದ್ದಾಗ ಸಮತೋಲನ ಪ್ರಮಾಣದ ಬೆಲೆ ನಿರ್ಧಾರ ಆಗತ್ತೆ. ಆ ಬೆಲೆ ನಿರ್ಧಾರವಾಗುವಂತಹ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗಾಗಿ ಒಂದು ಸಮೀಕರಣವನ್ನು ತೆಗೆದುಕೊಳ್ಳೋಣ. ಡಿ ಇಸ್ ಈಕ್ವಲ್ ಟು ಎಫ್ ಇನ್ ಬ್ರಾಕೆಟ್ ಪಿ. ಡಿ ಅಂದ್ರೆ ಡಿಮ್ಯಾಂಡ್, ಎಫ್ ಅಂದ್ರೆ ಫಂಕ್ಷನ್, ಪಿ ಅಂದ್ರೆ ಪ್ರೈಸ್. ಅಂದ್ರೆ ಈ ಒಂದು ಸಮೀಕರಣ ಏನ್ ಹೇಳುತ್ತಂದ್ರೆ ಎರಡು ಚಲಕಗಳ ನಡುವೆ ಇರತಕ್ಕಂತ ಸಂಬಂಧ. ನೋಡಿ, ಇಲ್ಲಿ ಡಿ ಅಂತಕ್ಕಂಥದ್ದು ಅವಲಂಬಿತ ಚಲಕವಾಗಿದೆ. ಅಂದ್ರೆ ಬೇಡಿಕೆ ಅಂತಕ್ಕಂಥದ್ದು ಅವಲಂಬಿತ ಚಲಕವಾಗಿದ್ರೆ ಬೆಲೆ ಅಂತಕ್ಕಂಥದ್ದು ಸ್ವತಂತ್ರ ಚಲಕ. ಬೆಲೆ ಮೇಲೆ ಯಾವುದು ಅವಲಂಬನೆಯಾಗಿದೆ? ಬೇಡಿಕೆ ಅವಲಂಬನೆಯಾಗಿದೆ ಅನ್ನೋದನ್ನ ಈ ಬಿಂಬಕ ತಿಳಿಸುತ್ತೆ. ಅದೇ ರೀತಿ ಎರಡನೇ ಪ್ರಕಾರ ತುಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ, ಕಂಪೇರಿಟಿವ್ ಮೈಕ್ರೋ ಸ್ಟ್ಯಾಟಿಸ್ಟಿಕ್ಸ್. ವಿವಿಧ ಕಾಲಮಾನ ಅಥವಾ ಸಮಯ ಬಿಂದುಗಳಲ್ಲಿ ವಿವಿಧ ಚಲಕಗಳ ನಡುವೆ ಏರ್ಪಡುವ ಸಮತೋಲನವನ್ನ ತುಲನೆ ಮಾಡುವ ವಿಧಾನಕ್ಕೆ ತುಲನಾತ್ಮಕ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ವಿವಿಧ ಕಾಲಮಾನ ಅಥವಾ ಸಮಯ ಬಿಂದುಗಳಲ್ಲಿ ವಿವಿಧ ಚಲಕಗಳ ನಡುವೆ ಏರ್ಪಡುವ ಸಮತೋಲನವನ್ನ ತುಲನೆ ಮಾಡುವ ವಿಧಾನಕ್ಕೆ ತುಲನಾತ್ಮಕ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಆದ್ದರಿಂದ ತುಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆಯು ವಿವಿಧ ಅವಧಿಯಲ್ಲಿ ವಿಭಿನ್ನ ಸಮತೋಲನ ಸ್ಥಿತಿಗಳನ್ನ ಹೋಲಿಸಿ ನೋಡುವ ಅಧ್ಯಯನವಾಗಿದೆ. ಉದಾಹರಣೆಗೆ, ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನದಿಂದಾಗಿ ಒಂದು ವಸ್ತುವಿನ ಬೆಲೆ 20 ರೂಪಾಯಿಗಳೆಂದು ನಿರ್ಧಾರವಾಗಿದೆ ಎಂದು ಭಾವಿಸೋಣ. ಈಗ ಬೇಡಿಕೆಯು ಕುಸಿದ ಪರಿಣಾಮವಾಗಿ ಬೆಲೆಯು 15 ರೂಪಾಯಿಗೆ ಇಳಿಯುತ್ತದೆ ಎಂದು ಊಹಿಸೋಣ. ಇದು ಹೊಸ ಸಮತೋಲನ ಬೆಲೆಯಾಗಿದೆ. ತುಲನಾತ್ಮಕ ಸ್ಥಿರಾತ್ಮಕ ವಿಶ್ಲೇಷಣೆಯು ಈ ಎರಡೂ ಬೆಲೆಯ ಸಮತೋಲನವನ್ನ ಹೋಲಿಕೆ ಮಾಡುತ್ತದೆ. ಆದರೆ ಈ ವಿಧಾನದಲ್ಲಿ ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಬದಲಾವಣೆಗಳನ್ನ ಪರಿಗಣಿಸುವುದಿಲ್ಲ. ಆದ್ರೆ ಏನ್ ಮಾಡ್ಲಾಗತ್ತಾ, ಎರಡರ ನಡುವೆ ಹೋಲಿಕೆ ಮಾಡುವಂತಹ ಒಂದು ಅಂಶ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೊಸ ಸಮತೋಲನ ಬೆಲೆ ಇಲ್ಲಿ ಬರುತ್ತೆ. ಆಗ ತುಲನಾತ್ಮಕ ಸ್ಥಿರಾತ್ಮಕ ವಿಶ್ಲೇಷಣೆ ಅಂತಕ್ಕಂಥದ್ದು ಎರಡೂ ಬೆಲೆಯ ಸಮತೋಲನವನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡುತ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇದು ಎರಡನೆಯ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರದ್ದು ಎನ್ನುವುದನ್ನ. ಅದೇ ರೀತಿ ಮೂರನೆಯ ಪ್ರಕಾರ
ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ, ಮೈಕ್ರೋ ಡೈನಾಮಿಕ್. ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಎಲ್ಲಾ ಬದಲಾವಣೆಗಳನ್ನ ಪರಿಗಣಿಸಲಾಗ್ತದೆ. ನೋಡಿ, ಇಲ್ಲಿ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂತಕ್ಕಂಥದ್ದು ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಎಲ್ಲಾ ಬದಲಾವಣೆಗಳನ್ನ ಪರಿಗಣಿಸಲಾಗುತ್ತದೆ. ಒಂದು ಸಮತೋಲನ ಸ್ಥಿತಿಯಿಂದ ಇನ್ನೊಂದು ಸಮತೋಲನ ಸ್ಥಿತಿಗೆ ತಲುಪುವವರೆಗೂ ಉಂಟಾಗುವಂತಹ ಎಲ್ಲಾ ಬದಲಾವಣೆಗಳನ್ನ ಪರಿಗಣಿಸುವುದು ಈ ಪರಿಶೀಲನೆಯ ಗುರಿಯಾಗಿರುತ್ತದೆ. ಸಮತೋಲನ ಬೆಲೆಯು 30 ರೂಪಾಯಿಗಳಿಂದ 20 ರೂಪಾಯಿಗಳಿಗೆ ಬದಲಾಯಿತು ಎಂದು ಭಾವಿಸಿದರೆ, ಹೊಸ ಸಮತೋಲನ ಬೆಲೆ ಏರ್ಪಡುವವರೆಗೆ ಬೇಡಿಕೆ ಮತ್ತು ಪೂರೈಕೆ ಯಾವ ಬದಲಾವಣೆಗಳನ್ನ ಪಡೆದವು ಎಂಬುದನ್ನ ಇದು ಪೂರ್ಣವಾಗಿ ಪರಿಶೀಲಿಸುತ್ತದೆ. ಒಂದು ಸಮತೋಲನ ಸ್ಥಿತಿ ಕದಡಿ ಮತ್ತೊಂದು ಸಮತೋಲನ ಸ್ಥಿತಿ ಏರ್ಪಡುವವರೆಗೂ ಜರುಗುವ ಎಲ್ಲಾ ಅಸಮತೋಲನಗಳನ್ನ ಇದು ಅಧ್ಯಯನ ಮಾಡುತ್ತದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂತಕ್ಕಂಥದ್ದು ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಎಲ್ಲಾ ಬದಲಾವಣೆಗಳನ್ನ ಪರಿಗಣಿಸುತ್ತೆ. ಇದನ್ನ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ನಾವು ಕರೀತೇವೆ. ಅಂದ್ರೆ ಇಲ್ಲಿ ಒಂದು ಸಮತೋಲನ ಸ್ಥಿತಿಯಿಂದ ಇನ್ನೊಂದು ಸಮತೋಲನ ಸ್ಥಿತಿ ತಲುಪುವವರೆಗೂ ಉಂಟಾಗುವಂತಹ ಎಲ್ಲಾ ಬದಲಾವಣೆಗಳನ್ನ ಏನ್ ಮಾಡ್ತೀವಿ, ನಾವಿಲ್ಲಿ ಪರಿಶೀಲನೆ ಮಾಡ್ತೀವಿ. ಪರಿಶೀಲಿಸುವುದು ಇದರ ಗುರಿಯಾಗಿರುತ್ತದೆ. ಸೊ ಹಾಗಾಗಿ ಒಂದು ಸಮತೋಲನ ಸ್ಥಿತಿ ಕದಡಿ ಮತ್ತೊಂದು ಸಮತೋಲನ ಸ್ಥಿತಿ ಏರ್ಪಡುವವರೆಗೂ ಜರುಗುವ ಎಲ್ಲಾ ಅಸಮತೋಲನಗಳನ್ನ ಇದು ಅಧ್ಯಯನ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ಒಟ್ಟಾರೆಯಾಗಿ ಉಪಸಂಹಾರವನ್ನು ನೋಡೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಕ್ತಿ, ಕುಟುಂಬ, ಸಂಸ್ಥೆ ಹಾಗೂ ನಿರ್ದಿಷ್ಟ ಮಾರುಕಟ್ಟೆಯ ಆರ್ಥಿಕ ವರ್ತನೆಯನ್ನು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಪ್ರಮುಖ ಶಾಖೆಯಾಗಿದೆ. ಇದರ ವಿವಿಧ ಪ್ರಕಾರಗಳಾದ ಗ್ರಾಹಕ ಸಿದ್ಧಾಂತ, ಉತ್ಪಾದಕ ಸಿದ್ಧಾಂತ, ಬೆಲೆ ನಿರ್ಧಾರ, ಉತ್ಪಾದಕ ವೆಚ್ಚ, ಮಾರುಕಟ್ಟೆ ರಚನೆ, ಉತ್ಪಾದಕ ಅಂಶಗಳ ಬೆಲೆ ನಿರ್ಧಾರ ಇತ್ಯಾದಿ ಆರ್ಥಿಕ ಚಟುವಟಿಕೆಗಳನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಈ ಪ್ರಕಾರಗಳ ಅಧ್ಯಯನದಿಂದ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಗ್ರಾಹಕರ ತೃಪ್ತಿ, ಸೂಕ್ಷ್ಮ ಅರ್ಥಶಾಸ್ತ್ರ ಪ್ರಕಾರ ಆರ್ಥಿಕ ತತ್ವಗಳನ್ನು ತಿಳಿಯಲು ಮಾತ್ರವಲ್ಲದೆ ವ್ಯವಹಾರಿಕ ನೀತಿ ರೂಪಣೆ, ದೈನಂದಿನ ಆರ್ಥಿಕ ನಿರ್ಧಾರಗಳನ್ನ ಸಮರ್ಥವಾಗಿ ಕೈಗೊಳ್ಳಲಿಕ್ಕೆ ಅತ್ಯಂತ ಮಹತ್ವದಾಗಿದೆ ಅನ್ನೋದನ್ನ ಗಮನಿಸಬೇಕಾಗಿರುತ್ತೆ. ನಾ ಹೇಳಿರುವ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಚಾರಕ್ಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.